ಖುಷಿ ಪಡಿ. ಏನಿಲ್ಲಪ್ಪ, ಲೈಫ್ ಅಲ್ಲಿ ಖುಷಿ ಸಿಗೋದೇ ಅಪರೂಪಕ್ಕಂತೆ. ಹಾಗೇನಾದ್ರೂ ಸಿಕ್ಕ್ರೆ ಮಿಸ್ ಮಾಡ್ದಂಗೆ ದಬಕ್ಕಂತ ಹಿಡ್ಕೊಂಡು ಜೋಪಾನವಾಗಿ ಇಟ್ಕೋಬೇಕು ಅಂತ ಹೇಳ್ದೆ. ಏನ್ ಎಲ್ಲಾ ಕೆಲ್ಸ ಬಿಟ್ಟು ಪ್ರವಾಸನ ಕ್ಲಾಸ್ ಶುರು ಮಾಡಿದೀನಿ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲಪ್ಪ. ಏನ್ ಗೊತ್ತಾ ರೀ, ಕೆಲವು ವಿಷಯದಲ್ಲಿ ಖುಷಿ ಪಡ್ಬೇಕು, ಬೇಜಾರಾಗ್ಬೇಕು ಅಂತ ಗೊತ್ತಾಗದೆ ಓದಾಡ್ತಾ ಇರ್ತಾರಲ್ಲ, ನಾನ್ ಅವ್ರಿಗೆ ಹೇಳ್ದೆ ಅಷ್ಟೇ, ನಿಮ್ಗಲ್ಲ ಬಿಡಿ. ಏನ್ ಒಂದಕ್ಕೊಂದು ಸಂಬಂಧ ಇಲ್ದಿರೋ ತರ ಮಾತಾಡ್ತಾ ಇದೆಯಲ್ಲ, ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ನನ್ ತೊಳ್ಳ ಕಟ್ಕೊಂಡು ಪ್ರಸಾರಕ್ಕೆ ಹೋಗ್ಬೇಕಂತೆ. ನನ್ ಕೈಲಂತೂ ಆಗಲ್ಲಪ್ಪ. ಆಗಲ್ಲ ಅಂದ್ರೂ ಮಾಡ್ಲೇಬೇಕು. ಯಾಕೆ ಯಜಮಾನ್ರೆ, ನನ್ ಜೊತೆ ಪ್ರಚಾರಕ್ಕೆ ಬರಕ್ ನಿಮ್ಗೆ ಇಷ್ಟ ಅಲ್ವಾ? ನನ್ ಕಣ್ಣೆ ನೋಡ್ಕೊಂಡು ಹೇಳಿ ನೋಡೋಣ. ಯಾಕೆ ಯಜಮಾನ್ರೆ, ನನ್ ಜೊತೆ ಪ್ರಚಾರಕ್ಕೆ ಬರಕ್ ನಿಮ್ಗೆ ಇಷ್ಟ ಅಲ್ವಾ? ನನ್ ಕಣ್ಣೆ ನೋಡ್ಕೊಂಡು ಹೇಳಿ ನೋಡೋಣ. ಅಲ್ಲ, ನೀನು ಎಷ್ಟೇ ದೂರ ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು ಏನಾದ್ರು ನೆಪ ಹೇಳ್ಕೊಂಡು ಹತ್ರ ಬರಕ್ ನೋಡ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಯಾಕೆ ಅನ್ಸಲ್ಲ? ಅನ್ಸುತ್ತಪ್ಪ. ಗಂಡನ್ ಜೊತೆ ಪ್ರಚಾರಕ್ಕೆ ಹೋಗ್ತಿದ್ದೀನಲ್ಲ, ಅದ್ ನನ್ ಸೌಭಾಗ್ಯ ಅಂತ ಅನ್ಸುತ್ತೆ. ನೀವ್ ತಲೆ ಚಚ್ಕೊಂಡ್ರು ಪರವಾಗಿಲ್ಲ, ಬೇಜಾರ್ ಮಾಡ್ಕೊಂಡು ನನಗ್ ಬೈದ್ರೂ ಪರವಾಗಿಲ್ಲ, ನಾನಂತೂ ನಿಮ್ ಜೊತೆ ಪ್ರಚಾರಕ್ಕೆ ಬಂದೇ ಬರ್ತೀನಿ. ಯಾಕೆ ಹಿಂಗ್ ಟಾರ್ಚರ್ ಮಾಡ್ತಿದ್ಯಾ? ಇದು ಟಾರ್ಚರಾ? ನಾನೇನ್ ನನ್ ಸ್ವಾರ್ಥ ಕೇಳ್ತಾ ಇಲ್ಲ ಯಜಮಾನ್ರೆ. ನಿಮ್ ಅಣ್ಣ ಧೀರಜ್ ಗೆಲ್ಬೇಕು ತಾನೆ? ಓಹೋ, ಏನ್ ದೊಡ್ಡ ಸೆಲೆಬ್ರಿಟಿ ನೀನು. ನೀನ್ ಬಂದ್ರೆ ಮಾತ್ರ ನಮ್ಮ ಅಣ್ಣ ಗೆಲ್ಲದ? ನಿನ್ ಪ್ರಚಾರಕ್ಕೆ ಬಂದ್ರು ಅಷ್ಟೇ, ಬರ್ದಿದ್ರು ಅಷ್ಟೇ, ಗೆಲ್ಲದ್ ನಮ್ಮ ಅಣ್ಣನೇ. ಮಾವನೇ ಹೇಳಿದ್ರು ತಾನೆ ನಾವಿಬ್ರು ಒಟ್ಟಿಗೆ ಪ್ರಚಾರಕ್ಕೆ ಹೋಗ್ಬೇಕು ಅಂತ. ಆಯ್ತಮ್ಮ, ನಿನಗ್ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡ್ಕೋ.